ಸರ್ಕಾರಕ್ಕೆ ಸರ್ಕಾರ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ, ರೈತರು ದುಪ್ಪಟ ಹಣ ಕೊಟ್ಟಿ ಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ. ಸೋಮನಾಥ ಪಾಟೀಲ. ಬಿಜೆಪಿ ಪಕ್ಷದಿಂದ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಿಂದ ರಾಜ್ಯ ಸರ್ಕಾರದ ಮೇಲೆ ಆರೋಪ. ಹುಲಸೂರ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ ರಾಜ್ಯ ಸರ್ಕಾರ ಯೂರಿಯಾ ಗೊಬ್ಬರವನ್ನು ರೈತರಿಗೆ ಕೊಡದೆ ದಲ್ಲಾಳಿಗಳಿಂದ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ರೈತರು ದುಪ್ಪಟ್ಟು ಹಣ ಕೊಟ್ಟು ಗೊಬ್ಬರ ಕೊಳ್ಳುವಂತಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಸವಕಲ್ಯಾಣ ಬಿಜೆಪಿ ಪಕ್ಷದ ವತಿಯಿಂದ ಬುಧವಾರ ಹುಲಸೂರಿನಲ್ಲಿ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಅಹಿಂದ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದರವರಿಗೆ ಮೋಸ ಮಾಡುತ್ತಿದ್ದಾರೆ. ರೈತ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ, ಆದರೆ ರೈತರಿಗೆ ಯೂರಿಯಾ ಗೊಬ್ಬರ ಕೊಡದೆ ಅನ್ಯಾಯ ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷದಿಂದ ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಹುಲಸೂರ ಪಟ್ಟಣದಲ್ಲಿ ರೈತರಿಗೆ ಸಕಾಲದಲ್ಲಿ ಸಮರ್ಪಕವಾಗಿ ರಸಗೊಬ್ಬರ ಪೂರೈಸದಿರುವುದರ ವಿರುದ್ಧ ನಡೆದ ರಸ್ತೆ ತಡೆ ಪ್ರತಿಭಟನೆ. ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಲಕ್ಷ್ಮೀ ಮಂದಿರ, ಗಾಂಧಿ ವೃತ್ತ, ಬಸವಣ್ಣಕಟ್ಟಿ ಮುಖಾಂತರ ಹುಲಸೂರ ಬಸವಕಲ್ಯಾಣ ಮುಖ್ಯ ರಸ್ತೆವರೆಗೆ ಜರುಗಿದ್ದು, ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಬರೆದ ಮನವಿ ಪತ್ರ ತಹಸೀಲ್ದಾರ್ ಶಿವಾನಂದ ಮೇತ್ರೆ ರವರ ಮುಖಾಂತರ ಬಿಜೆಪಿ ಪಕ್ಷದ ಮುಖಂಡರು ಸಲ್ಲಿಸಿದರು. Sky Sunshine School, step towards better future. Admissions are open. RG Public School admissions are open LKG, UKG and first standard. Al-Amin English Medium Primary and High School. Secure your child's bright future today. Free admissions, limited seats available. Hurry up. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ ಪಾಟೀಲ, ನಗರ ಘಟಕ ಅಧ್ಯಕ್ಷ ಸಿದ್ದು ಬಿರಾದಾರ, ಅನಿಲ ಬೂಸಾರೆ, ಸುಧೀರ ಕಾಡಾದಿ, ರೈತ ಮೋರ್ಚಾ ಅಧ್ಯಕ್ಷ ಶಿವರಾಜ ತಾಟೆ, ರಾಜ್ಕುಮಾರ ಸಿರಗಾಪುರೆರವರು ಮಾತನಾಡಿದರು. ಬಿಜೆಪಿ ಗ್ರಾಮೀಣ ತಾಲೂಕಾಧ್ಯಕ್ಷ ಜ್ಞಾನೇಶ್ವರ ಮುಳೆ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸೂರ್ಯಕಾಂತ ಚಿಲ್ಲಾಬಟ್ಟೆ, ರೂಪಾತಾಯಿ ಜಾದವ, ಹುಲಸೂರ ಶಕ್ತಿ ಕೇಂದ್ರದ ಅಧ್ಯಕ್ಷ ಜಗದೀಶ ದೇಟ್ನೆ, ನಾಗೇಶ ಮೇತ್ರೆ, ಅರವಿಂದ ಹರಪಲ್ಲೆ ಪ್ರಮುಖರಾದ ಅಶೋಕ ವಕಾರೆ, ಓಂಕಾರ ಪಟ್ನೆ, ಚಂದ್ರಕಾಂತ ದೇಟ್ನೆ, ಸೋಮನಾಥನಂದಗೆ, ರಾಮಲಿಂಗ ಸಾಗಾವೆ, ರಾಜಶೇಖರ ಬಿರಾದಾರ ಹಾಗೂ ಇತರ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. Manthara Hotel, first 3-star facility hotel in Basvakalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Basvakalyan. Noble Public School. Admissions are open. Elm se hi dono jahan mein kamyabi hai. Knowledge Park The Creative School. Admissions are open from LKG to 10th standard. Free uniform for new admission students. ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರ್ನಲ್ಲಿ ನಾವು ಯಾವ ರೀತಿ ಸಶಕ್ತ ಆಗಿದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ನಾವು ನೀವು ಎಲ್ಲರೂ ಟಿವಿದಾಗ ನೋಡಿದೀವಿ. ಆದ್ರೆ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಲ್ಲ. ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೇಳ್ತಾ ಇದ್ದಾರೆ, ಆ ಆತಂಕವಾದಿಗಳು ಹೆಂಗ್ ಬಂದ್ರು, ಅಲ್ಲಿಗೆ ಪಹಲ್ಗಾಮ್ ಹೆಂಗ್ ಬಂದ್ರು ಅಂದ್ರೆ, ಅರೆ ನಿಮ್ಮ ಕಾಲದಲ್ಲಿ ಮುಂಬೈ ಬಂದರು, ಅವ್ರು ಹೆಂಗ್ ಬಂದ್ರು ಅಂತ ನೀವು ಹೇಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಕೇವಲ ನಿಮ್ಮ ಒಬ್ಬ ಮುಖ್ಯಮಂತ್ರಿ, ನಿಮ್ಮ ಒಬ್ಬ ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ನಮ್ಮ ಭಾಗದ ಶಿವರಾಜ ಪಾಟೀಲ್ ಸೌಮ್ಯ ವ್ಯಕ್ತಿ ಅವರು ರಾಜೀನಾಮೆ ಕೊಟ್ಟುಕೊಂಡು ಅದನ್ನ ಅಲ್ಲೇ ರಫಾ ದಫಾ ಮಾಡಿದ್ರಿ. ಇವತ್ತು ನರೇಂದ್ರ ಮೋದಿ ಅವರ ಆತಂಕವಾದಿಗಳು ಬಂದು ಸುಮ್ ಕೊಡ್ಲಿಲ್ಲ. ಆ ಆತಂಕವಾದಿಗಳು ಯಾರು ತಯಾರು ಮಾಡ್ತಾ ಇದ್ರು ಆ ಫ್ಯಾಕ್ಟರಿಗಳನ್ನು ನಾಶ ಮಾಡುವಂತ ಕೆಲಸ ಇಡೀ ವಿಶ್ವಕ್ಕೆ ತೋರಿಸಿದ್ರು. ಅಷ್ಟೇ ಮಾಡಲಿಲ್ಲ, ನಿನ್ನೆ ಅಷ್ಟು ಆತಂಕವಾದಿಗಳನ್ನು ಕೂಡ ಹೊಡೆದುರಿಸುವಂತ ಕೆಲಸ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಅಷ್ಟಾದ್ರೂ ಕೂಡ ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗಲ್ಲ. ಅವ್ರು ಹೆಂಗ್ ಬಂದರು, ನಮ್ಗೆ ರಫೇಲ್ ಉರುಳಿದು ಮತ್ತೊಂದೇನಾಯ್ತು ಇದು ಮಾಡಿ ಇವತ್ತು ಪಾಕಿಸ್ತಾನದ ಭಾಷೆಯನ್ನು ಕಾಂಗ್ರೆಸ್ ಮಾತಾಡ್ತಾ ಇದೆ. ಅವತ್ತು ಅತಿ ಹೆಚ್ಚು ಪಾಕಿಸ್ತಾನದಲ್ಲಿ ಯಾರ್ದಾದ್ರೂ ನ್ಯೂಸ್ ನಡೆದಿತ್ತು ಅಂದ್ರ ಅದು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನ್ಯೂಸ್ ಪಾಕಿಸ್ತಾನದಲ್ಲಿ ಚರ್ಚೆ ಇತ್ತು. ಅವ್ರು ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಹೀರೋ ಆಗ್ಲಿಲ್ಲ, ಪಾಕಿಸ್ತಾನಕ್ಕೆ ಹೀರೋ ಆದ್ರು. ಇಂಥ ಒಂದು ಮಾನಸಿಕತೆ ಹೊಂದಿರುವಂತ ಸಿದ್ದರಾಮಯ್ಯನವರು ಇವತ್ತು ರೈತರು ತಮ್ಮ ಬೆಳೆಗೆ ಹಾಕಲಿಕ್ಕೆ ಆ ಗೊಬ್ಬರ ಕೇಳ್ತಾ ಇದ್ರೆ ಆ ಗೊಬ್ಬರ ಕೊಡ್ತಾ ಇಲ್ಲ. ಇವತ್ತು ಅದ ಕಾರಣಕ್ಕಾಗಿ ಇವತ್ತು ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ನಿನ್ನೆ ಮೊನ್ನೆ ಇವತ್ತು ನಮ್ಮ ರೈತ ಮೋರ್ಚಾದ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ರೈತರಿಗೆ ಕೇವಲ ಇಲ್ಲಿರುವಂತಹ ಸ್ಟಾಕ್ ಅಷ್ಟೇ ನಾನು ಹೇಳಿದ್ದೀನಿ. ಇನ್ನು ಕೇಂದ್ರದಿಂದ 2 ಲಕ್ಷ ಟನ್ ಯೂರಿಯಾ ಮತ್ತು DAP ಟ್ರಾನ್ಸಿಟ್ ನಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ರೈಲ್ಗಳಲ್ಲಿ, ಲಾರಿಗಳಲ್ಲಿ ಬರ್ತಾ ಇದೆ ನಮ್ಮ ರಾಜ್ಯ. ಈಗಾಗಲೇ ನಿಮ್ಗೆ ರಿಲೀಸ್ ಆಗಿದೆ. ಈ ರಾಜ್ಯ ಸರ್ಕಾರ ಇವ್ರ ಯೋಗ್ಯತೆಗೆ ಇವ್ರ ಹತ್ರ ಒಂದೇ ಸಲಕ್ಕೆ 11 ಲಕ್ಷ ಟನ್ ಕಳಿಸಿದ್ರು ಕೂಡ ಇವ್ರು ಇಟ್ಕೊಳ್ಳಿಕ್ಕೆ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಆ ಗೋದಾಮ್ಗಳಿಲ್ಲ. ಅದಕ್ಕಾಗಿ ಹಂತ ಹಂತವಾಗಿ ಕಳಿಸ್ತಾರೆ. ಅದು ಹಂತ ಹಂತವಾಗಿ ಕಳಿಸಿದ್ದನ್ನು ಕೂಡ ಇವರು ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಈ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ